ದಿನವಿಡೀ ಸುದ್ದಿಗಳ ಬೆನ್ನತ್ತುವ ಪತ್ರಕರ್ತರು ಭಾನುವಾರ ಕೆಸರುಗದ್ದೆಗಿಳಿದು ಸಂಭ್ರಮಿಸಿದ್ದಾರೆ. ಮಡಿಕೇರಿ ಬಳಿಯ ತಾಳತಮನೆಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಪತ್ರಕರ್ತರ ಕೆಸರುಗದ್ದೆ ಕ್ರೀಡಾಕೂಟದಲ್ಲಿ ಸುದ್ದಿಯ ಒತ್ತಡವನ್ನು ಬದಿಗಿಟ್ಟು ಪತ್ರಕರ್ತರು ಕೆಸರಿನಲ್ಲಿ ಕುಣಿದು ಕುಪ್ಪಳಿಸಿದರು. ಕ್ರೀಡಾ ಸ್ಫೂರ್ತಿ, ಸ್ನೇಹ ಮತ್ತು ಸಂಭ್ರಮ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿತ್ತು. ಕೊಡಗು ಪ್ರೆಸ್ ಕ್ಲಬ್ ಹಾಗೂ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಜಿಲ್ಲೆಯ ವಿವಿಧ ಭಾಗಗಳ ಪತ್ರಕರ್ತರು ಭಾಗವಹಿಸಿದ್ದರು. 6 ತಂಡಗಳ ನಡುವೆ ಹ್ಯಾಂಡ್ಬಾಲ್ ಹಾಗೂ ಹಗ್ಗಜಗ್ಗಾಟ ಸ್ಪರ್ಧೆಗಳು ರೋಚಕವಾಗಿ ನಡೆದವು. ಸುದ್ದಿ, ಡೆಡ್ಲೈನ್, ಬ್ರೇಕಿಂಗ್ ಅಪ್ಡೇಟ್ ಇವೆಲ್ಲದರ ನಡುವೆ ಓಡಾಡುವ ಪತ್ರಕರ್ತರು ಒಂದು ದಿನ ಮಾತ್ರ ಎಲ್ಲವನ್ನೂ ಮರೆತು ಸಂಭ್ರಮಿಸಿದರು. ತಾಳತ್ಮನೆಯ ಸ್ವಾಗತ್ ಕನ್ವೆನ್ಷನಲ್ ಹಾಲ್ನಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಹ್ಯಾಂಡ್ಬಾಲ್ನಲ್ಲಿ ಇಸ್ಮಾಯಿಲ್ ನಾಯಕತ್ವದ ನಾಟಿ ಬಾಯ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರೆ, ಆದರ್ಶ್ ನಾಯಕತ್ವದ ಯಂಗ್ ಸ್ಪೈಡರ್ಸ್ ದ್ವಿತೀಯ ಸ್ಥಾನ ಪಡೆಯಿತು. ಹಗ್ಗಜಗ್ಗಾಟದಲ್ಲಿ ಕಿಶೋರ್ ರೈ ನಾಯಕತ್ವದ ಮಡ್ ಕಮಾಂಡೋಸ್ ತಂಡ ಪ್ರಥಮ, ಆದರ್ಶ್ ನಾಯಕತ್ವದ ಯಂಗ್ ಸ್ಪೈಡರ್ಸ್ ದ್ವಿತೀಯ ಸ್ಥಾನ ಪಡೆಯಿತು. 40 ವರ್ಷ ಮೇಲ್ಪಟ್ಟವರ ಓಟದ ಸ್ಪರ್ಧೆಯಲ್ಲಿ ಗೋಪಾಲ್ ಸೋಮಯ್ಯ ಪ್ರಥಮ, ಚನ್ನನಾಯಕ್ ದ್ವಿತೀಯ, ಚೀರಂಡ ಚಂಗಪ್ಪ ತೃತೀಯ ಹಾಗೂ 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿಭಾಗದಲ್ಲಿ ಇಸ್ಮಾಯಿಲ್ ಪ್ರಥಮ, ದಿವಾಕರ್ ಜಾಕಿ ದ್ವಿತೀಯ, ಸವಾದ್ ಉಸ್ಮಾನ್ ತೃತೀಯ ಬಹುಮಾನ ಪಡೆದರು. ವಿಜೇತರಿಗೆ ಗಣ್ಯರು ಬಹುಮಾನ ವಿತರಿಸಿ ಅಭಿನಂದಿಸಿದರು. ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೊಟ್ಟಮುಡಿ ಹಂಸ, ಸಮಾಜದ ಒಳಿತು ಕೆಡುಕುಗಳನ್ನು ಜನರ ಮುಂದಿಡುವ ಮೂಲಕ ಪತ್ರಕರ್ತರು ಮಹತ್ವದ ಸೇವೆ ಸಲ್ಲಿಸುತ್ತಿದ್ದಾರೆ. ನಿರಂತರ ಕೆಲಸದ ಒತ್ತಡದ ನಡುವೆಯೂ ಕ್ರೀಡಾಕೂಟಗಳು ಮನೋಲ್ಲಾಸ ನೀಡುತ್ತವೆ ಎಂದರು. ಯಾವ ಟೈಮಲ್ಲಿ ಬ್ಯುಸಿ ಇರ್ತಾರೆ, ಇಂಥ ಒಂದು ಫ್ರೀ ಆಗಿ ಸಿಕ್ಕುವ ಚಾನ್ಸು ಇದು ತಪ್ಪಾಗಬಾರ್ದು. ಮಳೆ ಕಡಿಮೆ ಆದರೂ ಕೆಸರುಗದ್ದೆಯಲ್ಲಿ ಮಳೆ ಇರಬೇಕು, ಮಳೆ ಕಡಿಮೆ ಆಯಿತು. ನಾವೆಲ್ಲ ಮಳೆಗಾಗಿ ಪ್ರಾರ್ಥನೆ ಮಾಡಬೇಕಂತ ಅವಶ್ಯಕತೆ ಇದೆ. ಎಲ್ಲರೂ ಕೃಷಿ ಮಾಡುವಂಥ ಸಮಯ ಈಗ. ಮಳೆ ಜೋರಾಗಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡುವ. ಅದೇ ರೀತಿ ಪತ್ರಕರ್ತರು ನ್ಯಾಯ ರೀತಿಯಲ್ಲಿ ಪತ್ರದ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಹೆಸರನ್ನು ತರುವ ಒಂದು ಸಂಘ ಅಂತ ಹೇಳಿದ್ರೆ ಅದು ಪತ್ರಕರ್ತರ ಸಂಘ. ಈ ಸಂಘ ಅಂತ ಹೇಳಿದ್ರೆ ಯಾರು ತಪ್ಪು ಮಾಡಿದರೂ ಬಿಡೋದಿಲ್ಲ, ಪೊಲೀಸರು ಬಿಟ್ಟು ಬಿಡ್ತಾರೆ. ಆದರೆ ಪತ್ರಕರ್ತರನ್ನು ಎಲ್ಲರೂ ಇದ್ದರು. ಯಾಕಂತೇಳಿ ನ್ಯಾಯ ರೀತಿಯಲ್ಲಿ ಯಾರು ತಪ್ಪು ಮಾಡಿದೆ ಅದನ್ನು ನೀವು ಬರೀತಾ ಇದ್ದೀರಲ್ಲ, ಅದೇ ಸಂತೋಷ. ಅದೇ ಪತ್ರಕರ್ತರು, ಅದೇ ದೃಶ್ಯ ಮಾಧ್ಯಮದವರು, ಅವರಿಂದ ಈ ಸಮಾಜ ಬೆಳೆದಾಗಿದೆ. ನಗರ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶಶಿಕಲಾ ಮಾತನಾಡಿ, ಸುದ್ದಿ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಕ್ರೀಡಾಂಗಣದಲ್ಲೂ ಪತ್ರಕರ್ತರು ಪ್ರತಿಭೆ ತೋರಿಸುತ್ತಿರುವುದು ಶ್ಲಾಘನೀಯ ಎಂದರು. ಕಾಂಗ್ರೆಸ್ ಮುಖಂಡರಾದ ಜಾನ್ಸನ್ ಪಿಂಟೋ ಮಾತನಾಡಿ, ಪ್ರಕೃತಿ ವಿಕೋಪ ಮತ್ತು ಕೋವಿಡ್ನಂತಹ ಸಂಕಷ್ಟದ ಸಂದರ್ಭಗಳಲ್ಲೂ ಕೊಡಗಿನ ಪತ್ರಕರ್ತರು ಜನಪರವಾಗಿ ಕಾರ್ಯನಿರ್ವಹಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಎಂದರು. ಹಲವಾರು ವರ್ಷಗಳಿಂದ ಕೊಡಗಿನ ಪತ್ರಕರ್ತರು ತಮ್ಮದೇ ಆದ ನೈಜ ಸುದ್ದಿಗಳನ್ನು ಪ್ರಚಾರಪಡಿಸುವ ಮೂಲಕ ಎಲ್ಲರೊಂದಿಗೆ ಕೈಜೋಡಿಸುವ ಮೂಲಕ ಒಂದು ಕೊಡಗಿನ ಪ್ರಕೃತಿ ವಿಕೋಪ ಇರ್ಬೋದು ಅಥವಾ ಕೋವಿಡ್ ಸಮಯದಲ್ಲಿರ್ಬೋದು, ಇನ್ನಿತರ ಯಾವುದೇ ಘಟನೆಗಳು ನಡೆದಾಗ ಎಲ್ಲರೂ ಒಂದು ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ಕೊಡಗು ಜಿಲ್ಲೆಯಲ್ಲಿ ಒಂದು ಪತ್ರಕರ್ತರ ಸಂಘ ಮೆಚ್ಚುಗೆಗೆ ಪಾತ್ರವಾಗಿದೆ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕಿ ಬಿಆರ್ ಸವಿತಾ ರೈ ಮಾತನಾಡಿ, ವೃತ್ತಿ ಬದುಕಿನ ಒತ್ತಡ ಮರೆತು ವರ್ಷಕ್ಕೊಮ್ಮೆ ಇಂತಹ ಕ್ರೀಡಾಕೂಟಗಳಲ್ಲಿ ಪತ್ರಕರ್ತರು ತಪ್ಪದೇ ಭಾಗವಹಿಸಬೇಕೆಂದು ಹೇಳಿದರು. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಂಟಿ ಆಶ್ರಯದಲ್ಲಿ ಕೆಸರುಗದ್ದೆ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆದಿದೆ. ಬಹಳ ಖುಷಿ ಕೊಟ್ಟಿದ್ದು ಎಲ್ಲರೂ ಕೂಡ ಭಾಗವಹಿಸುವುದರ ಜೊತೆಗೆ
ದಿನವನ್ನು ನಾವು ಖಂಡಿತವಾಗಿ ಕಳೆಯಲೇಬೇಕಾಗುತ್ತೆ. ಅನಿವಾರ್ಯತೆ ಕೂಡ ಇವತ್ತು ನಮಗಿದೆ. ನಮ್ಮ ಆರೋಗ್ಯದ ಜೊತೆಗೆ ಆ ಒತ್ತಡದ ಬದುಕನ್ನ ಒಂದು ಕಡೆಗೆ ಇಟ್ಟು ನಮ್ಮ ವೃತ್ತಿ ಬದುಕನ್ನ ಒಂದು ದಿನದ ಮಟ್ಟಿಗೆ ಇಟ್ಟು ನಾವೆಲ್ಲರೂ ಪಾಲ್ಗೊಳ್ಳುವಂಥದ್ದು, ಜೊತೆಗೆ ನಮ್ಮ ಬಾಂಧವ್ಯ ವೃತ್ತಿ ಮಾಡಲಿಕ್ಕೆ ಇವತ್ತು ಅವಕಾಶ ಆಗ್ತದೆ ಅಂತ ಹೇಳ್ತಾ ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಬಿ ಅಯ್ಯಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಳೆಗಾರ ಮಲ್ಲನ ಆನಂದ್, ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಅನು ಕಾರ್ಯಪ್ಪ ಉಪಸ್ಥಿತರಿದ್ದರು. ಕೊಡಗು ವಿದ್ಯಾಲಯದ ದೈಹಿಕ ಶಿಕ್ಷಕ ದಿನೇಶ್, ರಕ್ಷಿತ್ ಕಟ್ರತನ, ದೇವಂಗೋಡಿ ಜಿತ್ತು ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿದ್ರೆ, ಬಾಚರಣಿಯಂಡ ಶಶಾಂಕ್ ದೇವಯ್ಯ ಮತ್ತು ಶ್ರುತನ್ ಸುಬ್ಬಯ್ಯ ಸ್ಕೋರರ್ ಆಗಿ ಕಾರ್ಯನಿರ್ವಹಿಸಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.